ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ಹಲಸಿನಕಾಯಿ ಹಾಗೆಯೇ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಮ್ಮ ಕಡೆ ಈ ಟೈಮಲ್ಲಿ ತುಂಬಾ ಫೇಮಸ್ ರೆಸಿಪಿ ಅಂತ ಅಂದರೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಹಾಗೆಯೇ ಹಲಸಿನಕಾಯಿ ಹಪ್ಪಳ. ಇದು ನಮ್ಮ ಕಡೆ ತುಂಬ ಅಂದರೆ ತುಂಬ ಫೇಮಸ್ ರೆಸಿಪಿ, ಹಾಗೆ ಕಾಂಬಿನೇಷನ್ ಕೂಡ ಸುಮಾರಾಗಿ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದ್ರದ್ದು ಈ ಕಾಂಬಿನೇಷನಲ್ಲಿ. ಹಾಗಾಗಿ ನಾವಂತೂ ಈ ಸೀಸನಲ್ಲಿ ಈ ಕಾಂಬಿನೇಷನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಹಲಸಿನಕಾಯಿ ಹಪ್ಪಳನ ನಾವು ಮಳೆಗಾಲಕ್ಕೆ ಅಂತಲೂ ಜಾಸ್ತಿ ಮಾಡಿ ಮಳೆಗಾಲಕ್ಕೆ ಅಂತಲೂ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಈ ರೀತಿ ನಾವು ಈ ರೀತಿಯಾಗಿ ಹಲಸಿನಕಾಯಿ ಹಪ್ಪಳನ ಮಾಡ್ಕೊಳ್ತೀವಿ. ಹಲಸಿನಕಾಯಿನ ಚೆನ್ನಾಗಿ ಬೆಳೆದಿರುವಂತಹ ಹಲಸಿನಕಾಯಿನ ಕೆಡಗಿಬಿಟ್ಟು ಅದನ್ನು ಹೀಗೆ ಕಟ್ ಮಾಡಿ ಸೊಳೆನ ಸಪ್ರೇಟ್ ಮಾಡ್ಕೋಬೇಕು. ಈ ಹಪ್ಪಳ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ, ಆದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡೋದ್ರೂ ಕೂಡ ತಪ್ಪಿಲ್ಲ ಅನಿಸುತ್ತೆ ಈ ಹಪ್ಪಳದ ಟೇಸ್ಟ್ ನೋಡಿದ್ರೆ. ಹಲಸಿನ ಸೊಳೆ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಹಲಸಿನಕಾಯಿ ಸೊಳೆ ಎಷ್ಟಿದೆಯೋ ಅದರ ಒಂದು 3/4 ಭಾಗದಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಸೊಳೆ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ನಂತರ ಅದನ್ನು ಈ ರೀತಿಯಾಗಿ ಸಾಫ್ಟ್ ಆದಮೇಲೆ ಅದನ್ನು ಬೇರೆ ಪಾತ್ರೆಗೆ ಅದನ್ನು ತೆಗೆದಿಟ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗೋವರೆಗೂ. ಅದನ್ನು ಕಲ್ಲಲ್ಲಿ ಬೀಸ್ಕೊಳ್ಳೋದ್ರಿಂದ ಅದು ತುಂಬ ಬಿಸಿ ಇದ್ದರೆ ಬೀಸೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಹೀಗೆ ಹಲಸಿನಕಾಯಿ ಹಪ್ಪಳನ ಮಾಡ್ಕೊಳ್ತೀವಿ. ಇದನ್ನು ಇವಾಗ ಕಲ್ಲಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಸೊಳೆ ಇರೋದೆಲ್ಲ ಮ್ಯಾಶ್ ಈ ರೀತಿ ಬೀಸ್ಕೊಳ್ಳುವಾಗ ನಮಗೆ ಹಪ್ಪಳಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ಅದನ್ನು ಬೀಸ್ಕೋಬೇಕು. ಇದನ್ನು ಮಿಕ್ಸಿನಲ್ಲಿ ಮಾಡೋಕ್ಕೆ ಹೋದರೆ ಅದು ಸೊಳೆ ಎಲ್ಲ ಮಿಕ್ಸಿ ಬ್ಲೇಡ್ಗೆ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಕ್ಸಿ ಕೂಡ ಹಾಳಾಗ್ಬೋದು. ಅದರಿಂದ ನಾವು ಈ ರೀತಿ ಕಲ್ಲಲ್ಲೇ ಬೀಸ್ಕೊತೀವಿ. ಅದು ಪೂರ್ತಿ ಸೊಳೆ ಎಲ್ಲ ಸ್ಮ್ಯಾಶ್ ಆದಮೇಲೆ ಅದನ್ನು ಈ ರೀತಿ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡ್ರೆ ಹಲಸಿನಕಾಯಿ ಹಪ್ಪಳದ ಹಿಟ್ಟು ರೆಡಿ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ನನ್ನ ಚಾನಲಲ್ಲಿ ಹಾಕುವಂತಹ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಿಟ್ಟು ಎಲ್ಲ ರೆಡಿ ಆದಮೇಲೆ ನಾವು ಇದನ್ನು ಒಂದು ಪ್ಲಾಸ್ಟಿಕ್ಕನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಅದರಲ್ಲಿ ಈ ಹಪ್ಪಳನ ಹಚ್ಕೊತೀವಿ. ಈ ರೀತಿಯಾಗಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಹೀಗೆ ಕ್ಲೀನಾಗಿರೋ ಪ್ಲಾಸ್ಟಿಕ್ ಮೇಲೆ ಹಪ್ಪಳನ ಹಚ್ಕೋಬೇಕು. ಇದನ್ನು ಯಾರ್ಯಾರು ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇದು ನಾವು ಮಾಡ್ಕೊಳ್ಳುವಂತಹ ರೀತಿ. ಮೊದಲಿಗೆ ಒಂದು ರೌಂಡಾಗಿ ಈ ಥರ ಹಚ್ಕೊಂಡು ನಂತರ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಅದನ್ನು ನುಣ್ಣಗೆ ಮಾಡ್ಕೋಬೇಕು. ಹಾಗೆಯೇ ಶೇಪ್ ಕೂಡ ಆವಾಗ ಕೊಟ್ಕೋಬೋದು. ಈ ರೀತಿಯಾಗಿ ತುಂಬ ತೆಳ್ಳಗೆ ಹಚ್ಚಿದ್ರೆ ಅದು ಒಣಗಿದ ಮೇಲೆ ಅದನ್ನು ಕರಿಯೋಕ್ಕೆ ಕರೆಕ್ಟಾಗಿ ಆಗಲ್ಲ, ಅದು ಕತ್ತೋಗ್ಬಿಡುತ್ತೆ ಹಾಕಿದ ತಕ್ಷಣವೇ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಹಚ್ಕೊಂಡ್ರೆ ಅದು ಕರಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹೀಗೆ ಹಪ್ಪಳನ್ನೆಲ್ಲ ಹಚ್ಕೊಂಡಾದ್ಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸೋಕ್ಕೆ ಇಡಬೇಕು. ಇದು ಬಿಸಿಲು ಚೆನ್ನಾಗಿದ್ದರೆ ಒಂದು ದಿನಕ್ಕೇ ಪ್ಲಾಸ್ಟಿಕ್ ಬಿಟ್ಟು ಬರುತ್ತೆ. ಆದಷ್ಟು ಬಿಸಿಲು ಜಾಸ್ತಿ ಇರೋವಾಗಲೇ ಈ ಹಪ್ಪಳನ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ.
ಈ ಹಪ್ಪಳ ಮಾಡೋದಕ್ಕೆ ಎಲ್ಲ ಹಲಸಿನಕಾಯಿ ಬರೋಲ್ಲ, ಹಾಗಾಗಿ ಹಲಸಿನಕಾಯಿನ ಸ್ವಲ್ಪ ನೋಡಿ ಇದನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಒಂದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಸಿದ್ರೆ ಅದು ಹೀಗೆ ಪ್ಲಾಸ್ಟಿಕ್ ಬಿಟ್ಟು ಆರಾಮಾಗಿ ಬರುತ್ತೆ, ಯಾವುದೇ ರೀತಿ ಅಂಟ್ಕೊಳ್ಳಲ್ಲ, ಹಾಗೆಯೇ ಹರಿಯಲ್ಲ ಕೂಡ. ನೋಡ್ತಿರ್ಬೋದು ಚೂರು ಕೂಡ ಪ್ಲಾಸ್ಟಿಕ್ಗೆ ಅಂಟ್ತಾ ಇಲ್ಲ, ಹಪ್ಪಳ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ. ಇದನ್ನು ಹೀಗೆ ತೆಗೆದುಬಿಟ್ಟು ಒಂದು 5ರಿಂದ 6 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ಎತ್ತಿಟ್ಕೋಬೇಕು. ಈ ಹಪ್ಪಳನ ನಾವು ಈ ರೀತಿಯಾಗಿ ಕಟ್ಕೊಂಡು ಅದನ್ನು ಒಂದಿನ ಬಿಸಿಲಲ್ಲಿ ಹೀಗೆ ಕಟ್ಟಿ ಇಟ್ಬಿಟ್ಟು ಅದನ್ನು ಗಾಳಿ ಆಡದೇ ಇರೋ ಕಡೆ ಸ್ಟೋರ್ ಮಾಡಿದ್ರೆ ಎಷ್ಟು ದಿನ ಬೇಕಾದರೂ ಈ ಹಪ್ಪಳನ ಸ್ಟೋರ್ ಮಾಡ್ಬೋದು, ಯಾವುದೇ ರೀತಿ ಹಾಳಾಗಲ್ಲ. ಬಟ್ ಗಾಳಿ ಆಡದೇ ಇರೋ ಹಾಗೆ ಇದನ್ನು ಪ್ಯಾಕ್ ಮಾಡಿ ಇಡಬೇಕು. ಈ ಹಪ್ಪಳದ ಜೊತೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಅಂತೂ ಸಖತ್ತಾಗಿರುತ್ತೆ. ಇವೆರಡರ ಕಾಂಬಿನೇಷನ್. ಇದರ ಟೇಸ್ಟನ್ನು ನೋಡದೇ ಇರೋರು ಖಂಡಿತ ಒಂದ್ಸಲ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಮಾಡೋದು ಎಷ್ಟೇ ಕಷ್ಟ ಇದ್ದರೂ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಅಂದರೆ ಮಾಡೋಕ್ಕೆ ಏನು ಕಷ್ಟ ಅಲ್ಲ ಅಲ್ವಾ. ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.